ವಿದೇಶಗಳಲ್ಲಿ ಆರ್ಭಟಿಸ್ತಾ ಇರುವ ಮಂಕಿ ಪಾಕ್ಸ್ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಮೊದಲ ಮಂಕಿ ಪಾಕ್ಸ್ ಪ್ರಕರಣ ದೇಶದಲ್ಲಿ ವರದಿಯಾಗಿದೆ. ಮಂಕಿ ಪಾಕ್ಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿರಿಸಿದೆ. ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ ಭೀತಿ, ಏರ್ಪೋರ್ಟ್ನಲ್ಲಿ ನಿರಂತರ ತಪಾಸಣೆ. ವಿದೇಶಗಳಲ್ಲಿ ಆರ್ಭಟಿಸುತ್ತಿರುವ ಮಂಕಿ ಪಾಕ್ಸ್ ಮತ್ತೆ ಬಾಲ ಬಿಚ್ಚಿದೆ. ನೂರಾರು ದೇಶಗಳಲ್ಲಿ ಸಾವಿರಾರು ಬಲಿ ಪಡೆದಿರುವ ಹೆಮ್ಮಾರಿ ಮಂಕಿ ಪಾಕ್ಸ್ ಈಗ ಭಾರತಕ್ಕೆ ಕಾಲಿಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಕೇಸ್ ವರದಿಯಾಗುತ್ತಿದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಆರಂಭದಲ್ಲಿಯೇ ವೈರಸ್ ನಿಯಂತ್ರಣಕ್ಕೆ ಕಠಿಣ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ಗೆ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಸ್ಕ್ರೀನಿಂಗ್ ಶುರು ಮಾಡಿದೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮಂಕಿ ಪಾಕ್ಸ್ ಗುಣಲಕ್ಷಣಗಳು ಇದ್ದರೆ ಐಸೋಲೇಷನ್ನಲ್ಲಿ ಇಡಲು ತಿಳಿಸಲಾಗಿದೆ. ಏರ್ಪೋರ್ಟ್ನಲ್ಲಿ ಸರ್ವೈಲೆನ್ಸ್ ಆಫೀಸರ್ಗಳನ್ನು ನೇಮಿಸಿದ್ದು ಟೆಸ್ಟಿಂಗ್ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಪಾಯಿಂಟ್ಸ್ ಆಫ್ ಎಂಟ್ರಿ ಏನಿದೆ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ ಏರ್ಪೋರ್ಟ್ಸ್ನಲ್ಲಿ, ಅಲ್ಲಿ ಇಮಿಗ್ರೇಷನ್ ಆಫೀಷಿಯಲ್ಸ್ ಯಾರಿರ್ತಾರೆ ಅವ್ರ ಹತ್ತಿರನೇ ಅವರದೇ ಆದ ಒಂದು ಟೀಮ್ ಇರುತ್ತೆ, ಮೆಡಿಕಲ್ ಡಾಕ್ಟರ್ಸ್ದು. ಅವರು ಸಸ್ಪೆಕ್ಟೆಡ್ ಕೇಸಸನ್ನು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವರೇ ಅದನ್ನು ಚೆಕ್ ಮಾಡೋದು ಇದೆ. ಸೊ ಅವರು ಟಚ್ಚಲ್ಲಿ ನಮ್ಮ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ದು ಸಂಬಂಧಪಟ್ಟ ಆಫೀಸರ್ಸ್ ಇರ್ತಾರೆ. ಅವರಿಗೆ ಹೆಚ್ಚು ಮೆಡಿಕಲ್ ಆಫೀಸರ್ಸ್ ಟೀಮ್ ಬೇಕು ಅಂದರೆ ನಮ್ಮ ಕಡೆಯಿಂದ ಕೊಡೋದು ರೆಡಿ ಇರ್ತಾರೆ. ಮಂಕಿ ಪಾಕ್ಸ್ ಶಂಕಿತರು ಕಂಡು ಬಂದ್ರೆ ಅವರ ಮಾದರಿ ಬಿಎಂಸಿ ಲ್ಯಾಬ್ಗೆ ಕಳುಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದ್ದು, ಪಾಸಿಟಿವ್ ಬಂದ್ರೆ 21 ದಿನ ಕ್ವಾರಂಟೈನ್ ಮಾಡಲು ಇಲಾಖೆ ಮುಂದಾಗಿದೆ. ಮೈ ಮೇಲೆ ರ್ಯಾಷಸ್, ಜ್ವರ, ತೀವ್ರವಾದ ತಲೆನೋವು, ಬೆನ್ನು ನೋವು, ಸ್ನಾಯು ಸೆಳೆತ ಉಂಟಾದ್ರೆ ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದೇಶಗಳಲ್ಲಿ ಆರ್ಭಟಿಸ್ತಾ ಇರುವ ಮಂಕಿ ಪಾಕ್ಸ್ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಮೊದಲ ಮಂಕಿ ಪಾಕ್ಸ್ ಪ್ರಕರಣ ದೇಶದಲ್ಲಿ ವರದಿಯಾಗಿದೆ. ಮಂಕಿ ಪಾಕ್ಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿರಿಸಿದೆ. ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ ಭೀತಿ, ಏರ್ಪೋರ್ಟ್ನಲ್ಲಿ ನಿರಂತರ ತಪಾಸಣೆ. ವಿದೇಶಗಳಲ್ಲಿ ಆರ್ಭಟಿಸುತ್ತಿರುವ ಮಂಕಿ ಪಾಕ್ಸ್ ಮತ್ತೆ ಬಾಲ ಬಿಚ್ಚಿದೆ. ನೂರಾರು ದೇಶಗಳಲ್ಲಿ ಸಾವಿರಾರು ಬಲಿ ಪಡೆದಿರುವ ಹೆಮ್ಮಾರಿ ಮಂಕಿ ಪಾಕ್ಸ್ ಈಗ ಭಾರತಕ್ಕೆ ಕಾಲಿಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಕೇಸ್ ವರದಿಯಾಗುತ್ತಿದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಆರಂಭದಲ್ಲಿಯೇ ವೈರಸ್ ನಿಯಂತ್ರಣಕ್ಕೆ ಕಠಿಣ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ಗೆ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಸ್ಕ್ರೀನಿಂಗ್ ಶುರು ಮಾಡಿದೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮಂಕಿ ಪಾಕ್ಸ್ ಗುಣಲಕ್ಷಣಗಳು ಇದ್ದರೆ ಐಸೋಲೇಷನ್ನಲ್ಲಿ ಇಡಲು ತಿಳಿಸಲಾಗಿದೆ. ಏರ್ಪೋರ್ಟ್ನಲ್ಲಿ ಸರ್ವೈಲೆನ್ಸ್ ಆಫೀಸರ್ಗಳನ್ನು ನೇಮಿಸಿದ್ದು ಟೆಸ್ಟಿಂಗ್ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಪಾಯಿಂಟ್ಸ್ ಆಫ್ ಎಂಟ್ರಿ ಏನಿದೆ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ ಏರ್ಪೋರ್ಟ್ಸ್ನಲ್ಲಿ, ಅಲ್ಲಿ ಇಮಿಗ್ರೇಷನ್ ಆಫೀಷಿಯಲ್ಸ್ ಯಾರಿರ್ತಾರೆ ಅವ್ರ ಹತ್ತಿರನೇ ಅವರದೇ ಆದ ಒಂದು ಟೀಮ್ ಇರುತ್ತೆ, ಮೆಡಿಕಲ್ ಡಾಕ್ಟರ್ಸ್ದು. ಅವರು ಸಸ್ಪೆಕ್ಟೆಡ್ ಕೇಸಸನ್ನು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವರೇ ಅದನ್ನು ಚೆಕ್ ಮಾಡೋದು ಇದೆ. ಸೊ ಅವರು ಟಚ್ಚಲ್ಲಿ ನಮ್ಮ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ದು ಸಂಬಂಧಪಟ್ಟ ಆಫೀಸರ್ಸ್ ಇರ್ತಾರೆ. ಅವರಿಗೆ ಹೆಚ್ಚು ಮೆಡಿಕಲ್ ಆಫೀಸರ್ಸ್ ಟೀಮ್ ಬೇಕು ಅಂದರೆ ನಮ್ಮ ಕಡೆಯಿಂದ ಕೊಡೋದು ರೆಡಿ ಇರ್ತಾರೆ. ಮಂಕಿ ಪಾಕ್ಸ್ ಶಂಕಿತರು ಕಂಡು ಬಂದ್ರೆ ಅವರ ಮಾದರಿ ಬಿಎಂಸಿ ಲ್ಯಾಬ್ಗೆ ಕಳುಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದ್ದು, ಪಾಸಿಟಿವ್ ಬಂದ್ರೆ 21 ದಿನ ಕ್ವಾರಂಟೈನ್ ಮಾಡಲು ಇಲಾಖೆ ಮುಂದಾಗಿದೆ. ಮೈ ಮೇಲೆ ರ್ಯಾಷಸ್, ಜ್ವರ, ತೀವ್ರವಾದ ತಲೆನೋವು, ಬೆನ್ನು ನೋವು, ಸ್ನಾಯು ಸೆಳೆತ ಉಂಟಾದ್ರೆ ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದೇಶಗಳಲ್ಲಿ ಆರ್ಭಟಿಸ್ತಾ ಇರುವ ಮಂಕಿ ಪಾಕ್ಸ್ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಮೊದಲ ಮಂಕಿ ಪಾಕ್ಸ್ ಪ್ರಕರಣ ದೇಶದಲ್ಲಿ ವರದಿಯಾಗಿದೆ. ಮಂಕಿ ಪಾಕ್ಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿರಿಸಿದೆ.
ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ ಭೀತಿ. ಏರ್ಪೋರ್ಟ್ನಲ್ಲಿ ನಿರಂತರ ತಪಾಸಣೆ. ವಿದೇಶಗಳಲ್ಲಿ ಆರ್ಭಟಿಸುತ್ತಿರುವ ಮಂಕಿ ಪಾಕ್ಸ್ ಮತ್ತೆ ಬಾಲ ಬಿಚ್ಚಿದೆ. ನೂರಾರು ದೇಶಗಳಲ್ಲಿ ಸಾವಿರಾರು ಬಲಿ ಪಡೆದಿರುವ ಹೆಮ್ಮಾರಿ ಮಂಕಿ ಪಾಕ್ಸ್ ಈಗ ಭಾರತಕ್ಕೆ ಕಾಲಿಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಕೇಸ್ ವರದಿಯಾಗುತ್ತಿದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಆರಂಭದಲ್ಲಿಯೇ ವೈರಸ್ ನಿಯಂತ್ರಣಕ್ಕೆ ಕಠಿಣ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು, ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ಗೆ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಸ್ಕ್ರೀನಿಂಗ್ ಶುರು ಮಾಡಿದೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮಂಕಿ ಪಾಕ್ಸ್ ಗುಣಲಕ್ಷಣಗಳು ಇದ್ದರೆ ಐಸೋಲೇಷನ್ನಲ್ಲಿ ಇಡಲು ತಿಳಿಸಲಾಗಿದೆ. ಏರ್ಪೋರ್ಟ್ನಲ್ಲಿ ಸರ್ವೈಲೆನ್ಸ್ ಆಫೀಸರ್ಗಳನ್ನ ನೇಮಿಸಿದ್ದು ಟೆಸ್ಟಿಂಗ್ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಪಾಯಿಂಟ್ಸ್ ಆಫ್ ಎಂಟ್ರಿ ಏನಿದೆ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ ಏರ್ಪೋರ್ಟ್ಸ್ನಲ್ಲಿ, ಅಲ್ಲಿ ಇಮಿಗ್ರೇಷನ್ ಆಫೀಷಿಯಲ್ಸ್ ಯಾರಿರ್ತಾರೆ ಅವ್ರ ಹತ್ತಿರನೇ ಅವರದೇ ಆದ ಒಂದು ಟೀಮ್ ಇರುತ್ತೆ, ಮೆಡಿಕಲ್ ಡಾಕ್ಟರ್ಸ್ದು. ಅವರು ಸಸ್ಪೆಕ್ಟೆಡ್ ಕೇಸಸನ್ನು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವರೇ ಅದನ್ನು ಚೆಕ್ ಮಾಡೋದು ಇದೆ. ಸೊ ಅವರು ಟಚ್ಚಲ್ಲಿ ನಮ್ಮ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ದು ಸಂಬಂಧಪಟ್ಟ ಆಫೀಸರ್ಸ್ ಇರ್ತಾರೆ. ಅವರಿಗೆ ಹೆಚ್ಚು ಮೆಡಿಕಲ್ ಆಫೀಸರ್ಸ್ದು ಟೀಮ್ ಬೇಕು ಅಂದರೆ ನಮ್ಮ ಕಡೆಯಿಂದ ಕೊಡೋದು ರೆಡಿ ಇರ್ತಾರೆ. ಮಂಕಿ ಪಾಕ್ಸ್ ಶಂಕಿತರು ಕಂಡುಬಂದ್ರೆ ಅವರ ಮಾದರಿ ಬಿಎಂಸಿ ಲ್ಯಾಬ್ಗೆ ಕಳುಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದ್ದು, ಪಾಸಿಟಿವ್ ಬಂದ್ರೆ 21 ದಿನ ಕ್ವಾರಂಟೈನ್ ಮಾಡಲು ಇಲಾಖೆ ಮುಂದಾಗಿದೆ. ಮೈ ಮೇಲೆ ರ್ಯಾಷಸ್, ಜ್ವರ, ತೀವ್ರವಾದ ತಲೆನೋವು, ಬೆನ್ನು ನೋವು, ಸ್ನಾಯು ಸೆಳೆತ ಉಂಟಾದ್ರೆ ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿದೇಶಗಳಲ್ಲಿ ಆರ್ಭಟಿಸ್ತಾ ಇರುವ ಮಂಕಿ ಪಾಕ್ಸ್ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಮೊದಲ ಮಂಕಿ ಪಾಕ್ಸ್ ಪ್ರಕರಣ ದೇಶದಲ್ಲಿ ವರದಿಯಾಗಿದೆ. ಮಂಕಿ ಪಾಕ್ಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು, ಏರ್ಪೋರ್ಟ್ಗಳಲ್ಲಿ ಹದ್ದಿನ ಕಣ್ಣಿರಿಸಿದೆ. ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ ಭೀತಿ. ಏರ್ಪೋರ್ಟ್ನಲ್ಲಿ ನಿರಂತರ ತಪಾಸಣೆ. ವಿದೇಶಗಳಲ್ಲಿ ಆರ್ಭಟಿಸುತ್ತಿರುವ ಮಂಕಿ ಪಾಕ್ಸ್ ಮತ್ತೆ ಬಾಲ ಬಿಚ್ಚಿದೆ. ನೂರಾರು ದೇಶಗಳಲ್ಲಿ ಸಾವಿರಾರು ಬಲಿ ಪಡೆದಿರುವ ಹೆಮ್ಮಾರಿ ಮಂಕಿ ಪಾಕ್ಸ್ ಈಗ ಭಾರತಕ್ಕೆ ಕಾಲಿಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಕೇಸ್ ವರದಿಯಾಗುತ್ತಿದ್ದಂತೆ ರಾಜ್ಯ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ಆರಂಭದಲ್ಲಿಯೇ ವೈರಸ್ ನಿಯಂತ್ರಣಕ್ಕೆ ಕಠಿಣ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದು, ರಾಜಧಾನಿಯಲ್ಲಿ ಮಂಕಿ ಪಾಕ್ಸ್ಗೆ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಸ್ಕ್ರೀನಿಂಗ್ ಶುರು ಮಾಡಿದೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಮಂಕಿ ಪಾಕ್ಸ್ ಗುಣಲಕ್ಷಣಗಳು ಇದ್ದರೆ ಐಸೋಲೇಷನ್ನಲ್ಲಿ ಇಡಲು ತಿಳಿಸಲಾಗಿದೆ. ಏರ್ಪೋರ್ಟ್ನಲ್ಲಿ ಸರ್ವೈಲೆನ್ಸ್ ಆಫೀಸರ್ಗಳನ್ನ ನೇಮಿಸಿದ್ದು ಟೆಸ್ಟಿಂಗ್ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಪಾಯಿಂಟ್ಸ್ ಆಫ್ ಎಂಟ್ರಿ ಏನಿದೆ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ ಏರ್ಪೋರ್ಟ್ಸ್ನಲ್ಲಿ, ಅಲ್ಲಿ ಇಮಿಗ್ರೇಷನ್ ಆಫೀಷಿಯಲ್ಸ್ ಯಾರಿರ್ತಾರೆ ಅವ್ರ ಹತ್ತಿರನೇ ಅವರದೇ ಆದ ಒಂದು ಟೀಮ್ ಇರುತ್ತೆ, ಮೆಡಿಕಲ್ ಡಾಕ್ಟರ್ಸ್ದು. ಅವರು ಸಸ್ಪೆಕ್ಟೆಡ್ ಕೇಸಸನ್ನು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವರೇ ಅದನ್ನು ಚೆಕ್ ಮಾಡೋದು ಇದೆ. ಸೊ ಅವರು ಟಚ್ಚಲ್ಲಿ ನಮ್ಮ ಬ್ಯಾಂಗ್ಳೂರ್ ಮತ್ತು ಮ್ಯಾಂಗ್ಳೂರ್ದು ಸಂಬಂಧಪಟ್ಟ ಆಫೀಸರ್ಸ್ ಇರ್ತಾರೆ. ಅವರಿಗೆ ಹೆಚ್ಚು ಮೆಡಿಕಲ್ ಆಫೀಸರ್ಸ್ದು ಟೀಮ್ ಬೇಕು ಅಂದರೆ ನಮ್ಮ ಕಡೆಯಿಂದ ಕೊಡೋದು ರೆಡಿ ಇರ್ತಾರೆ. ಮಂಕಿ ಪಾಕ್ಸ್ ಶಂಕಿತರು ಕಂಡುಬಂದ್ರೆ ಅವರ ಮಾದರಿ ಬಿಎಂಸಿ ಲ್ಯಾಬ್ಗೆ ಕಳುಹಿಸಲು ಆರೋಗ್ಯ ಇಲಾಖೆ ಸೂಚಿಸಿದ್ದು, ಪಾಸಿಟಿವ್ ಬಂದ್ರೆ 21 ದಿನ ಕ್ವಾರಂಟೈನ್ ಮಾಡಲು ಇಲಾಖೆ ಮುಂದಾಗಿದೆ. ಮೈ ಮೇಲೆ ರ್ಯಾಷಸ್, ಜ್ವರ, ತೀವ್ರವಾದ ತಲೆನೋವು, ಬೆನ್ನು ನೋವು, ಸ್ನಾಯು ಸೆಳೆತ ಉಂಟಾದ್ರೆ ಎಚ್ಚರ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.